ಒತ್ತು ಶಾವಿಗೆ ಅಂದರೆ ಇದೇ ರೀತಿ ಸಾಫ್ಟಾಗಿ ಒಂದಕ್ಕೊಂದು ಅಂಟ್ಕೊಳ್ದಿರ ಬಿಡಿಬಿಡಿಯಾಗಿರಬೇಕು. ಇದರ ಮೇಲ್ಗಡೆ ಈ ರೀತಿ ಎಳ್ಳು ಪುಡಿ ಜೊತೆಗೆ ತೆಂಗಿನ ಹಾಲು ಸೇರಿಸ್ಕೊಂಡು ತಿಂತಾ ಇದ್ರೆ ಆಹಾ ಅದ್ಭುತವಾಗಿರುತ್ತೆ. ಈ ಕಾಂಬಿನೇಷನಲ್ಲಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನೀವು ಟ್ರೈ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಈ ಒತ್ತು ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ 1.5 ಕಪ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬಿಟ್ಟು ಈ ಒತ್ತು ಶಾವಿಗೆನ ಮಾಡ್ಕೊಳ್ಬೋದು. ಈ ಅಕ್ಕಿನ ನೀಟಾಗಿ ತೊಳೆದು 3 ರಿಂದ 4 ಗಂಟೆ ನೆನೆಸಿಟ್ಕೊಳ್ಬೇಕು. ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಇನ್ಸ್ಟೆಂಟ್ ಆಗಿ ಮಾಡುವಂಥ ಒತ್ತು ಶಾವಿಗೆ ರೆಸಿಪಿನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಎಳ್ಳು ಪುಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅರ್ಧ ಕಪ್ ಬಿಳಿ ಎಳ್ಳನ್ನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಎಳ್ಳು ಟೇಸ್ಟು ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅಂಥವರು ನೀವು ಬೇಕಿದ್ರೆ ಎಳ್ಳು ಸ್ಕಿಪ್ ಮಾಡಿಬಿಟ್ಟು ಹುರುಗಡ್ಲೆನ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಳ್ಬೋದು. ನೋಡಿ, ಇದರ ಬಣ್ಣ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಎಳ್ಳು ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿರುವಂಥ ಬೆಲ್ಲನ ಉಪಯೋಗಿಸಿ. ಈಗ ಇದನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡ್ರೆ ಎಳ್ಳು ಪುಡಿ ಅನ್ನೋದು ರೆಡಿಯಾಗುತ್ತೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ತೆಂಗಿನ ಹಾಲು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಂಡು ಅರ್ಧ ಕಪ್ ಬೆಲ್ಲ, 1/4 ಕಪ್ ನೀರು ಸೇರಿಸ್ಬಿಟ್ಟು ಈ ಬೆಲ್ಲನ ಕರಗಿಸ್ಕೊಳ್ಬೇಕು. ನೋಡಿ, ಬೆಲ್ಲ ಈ ರೀತಿ ಪೂರ್ತಿಯಾಗಿ ಕರಗಿದ ತಕ್ಷಣ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಈಗ ಸೇಮ್ ಕಪ್ಪಲ್ಲೇ 1.5 ಕಪ್ ತೆಂಗಿನ ಹಾಲನ್ನ ಸೇರಿಸ್ಕೊಳ್ಬೇಕು. ಫ್ರೆಶ್ ಆಗಿರುವಂಥ ತೆಂಗಿನ ಹಾಲು, ಸ್ವಲ್ಪ ಗಟ್ಟಿಯಾಗಿರುವಂಥ ತೆಂಗಿನ ಹಾಲನ್ನ ಉಪಯೋಗಿಸ್ಬೇಕು, ಆವಾಗಲೇ ರುಚಿ ಚೆನ್ನಾಗಿರೋದು. ಇದಕ್ಕೇನೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನ ಹಾಲು ರೆಡಿಯಾಗತ್ತೆ. ಈಗ ಅಕ್ಕಿ ನೋಡಿ 3-4 ಗಂಟೆಗೆ ಚೆನ್ನಾಗಿ ನೆಂದಿರುತ್ತೆ. ಈ ನೆಂದಿರುವಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇದನ್ನು ಒಂದು ಬಾಣಲಿಗೆ ಸೇರಿಸ್ಕೊಂಡು ಮತ್ತೆ ಒಂದು 1/4 ಲೋಟ ನೀರು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ 3 ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕೈ ಬಿಡ್ದಿರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಇದು ಗಂಟಾಗ್ಬಿಡುತ್ತೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ರೇ ಇದು ಗಟ್ಟಿ ಆಗ್ತಾ ಬರುತ್ತೆ, ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಪವರ್ ಕಟ್ ಆಯಿತು ಸ್ನೇಹಿತರೆ, ಸೊ ಅದಕ್ಕೆ ವಿಡಿಯೋ ಇಲ್ಲಿ ಸ್ವಲ್ಪ ಡಿಮ್ ಆಗಿ ಕಾಣ್ತಾ ಇದೆ. ಸೊ ನೋಡಿ, ಈ ರೀತಿ ಇದು ಸ್ವಲ್ಪ ಗಟ್ಟಿಯಾಗಿ ಒಟ್ಟುಗೂಡಿ ಬರುತ್ತೆ. ಈ ರೀತಿ ಬಂದಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಮತ್ತೊಂದು ಬಟ್ಲಿಗೆ ಸೇರಿಸಿ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಒಂದು 4-5 ನಿಮಿಷಕ್ಕೆ ಇದು ಸ್ವಲ್ಪ ತಣ್ಣಗಾಗಿರುತ್ತೆ, ಅಂದರೆ ಕೈಗೆ ಮುಟ್ಟೋಷ್ಟು ಬಿಸಿ ಇರಬೇಕು, ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬಾರ್ದು. ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಒಂಚೂರು ಬಿಸಿನೀರು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಸಾಫ್ಟಾಗಿ ಕಲಸಿ ನೀವು ಒತ್ತು ಶಾವಿಗೆನ ಮಾಡ್ಕೊಳ್ಬೋದು. ಈಗ ಚಕ್ಲಿ ಮಾಡುವಂಥ ಮೋಲ್ಡ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಒತ್ತು ಶಾವಿಗೆ ಮಾಡುವಂಥ ಮಿಷಿನ್ ಇದ್ದರೆ ಅದನ್ನೇ ಉಪಯೋಗಿಸ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಉಳಿದಿರುವಂಥ ಡೋ ಮೇಲೆ ತಟ್ಟೆ ಮುಚ್ಚಿ ತೆಗೆದಿಡಬೇಕು, ಇಲ್ಲಾಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡುವಂಥ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಒತ್ತು ಶಾವಿಗೆನ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಒತ್ತು ಶಾವಿಗೆನೂ ಈ ರೀತಿ ಪ್ಲೇಟ್ಸ್ಗೆ ಫಿಲ್ ಮಾಡಿಕೊಂಡು ಕುಕ್ಕರಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ. ನೀರು ಈ ರೀತಿ ಕುದೀತಾ ಇರಬೇಕಾದ್ರೆ ಈ ಇಡ್ಲಿ ಸ್ಟ್ಯಾಂಡ್ನ ಇದರೊಳಗಡೆ ಇಟ್ಟು ಕುಕ್ಕರ್ ಲಿಡ್ನ ಈ ರೀತಿ ಮೇಲ್ಗಡೆಯಿಂದ ಜಸ್ಟ್ ಲೈಟಾಗಿ ಕವರ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಮುಚ್ಚಿಡಬಾರ್ದು. ಈಗ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಜಸ್ಟ್ 3 ನಿಮಿಷ ಬೇಯಿಸ್ಕೊಳ್ಬೇಕು. 3 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಬೇಯಿಸಬೇಡಿ. ನೋಡಿ, ಕರೆಕ್ಟಾಗಿ 3 ನಿಮಿಷಕ್ಕೆ ಒತ್ತು ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಈ ಸ್ಟ್ಯಾಂಡ್ನ ಆಚೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡ್ಕೊಳ್ಳಿ. ಅಷ್ಟೇ, ಈಗ ಸೂಪರ್ ಸಾಫ್ಟಾಗಿರುವಂಥ ಒತ್ತು ಶಾವಿಗೆ ರೆಡಿಯಾಗಿದೆ. ಸಿಹಿ ಇಷ್ಟಪಡೋರಾದರೆ ಈ ಕಾಂಬಿನೇಷನಲ್ಲಿ ಟ್ರೈ ಮಾಡಿ. ಅದೇ ನೀವು ಖಾರ ಇಷ್ಟಪಡ್ತೀರಾ ಅಂದರೆ ವೆಜ್ ಅಥವಾ ನಾನ್ ವೆಜ್ ಗ್ರೇವೀಸ್ ಜೊತೆಲಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.